ಸರ್ ಈ ಸರಿ ಹಂಟಿಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಬರೀ ಹಾವೇರಿ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಆಗಿದೆ. ಯಾಕೆ ಇದು ಹೈಕಮಾಂಡ್ ಗಮನಿಸಿಲ್ವಾ ಅಥವಾ ಯಾಕೆ ವಿಶ್ವಾಸಕ್ಕೆ ತಗೊಂಡಿಲ್ವಾ ಸ್ಥಳೀಯವಾಗಿ? ನೋಡಿ, ಎಲ್ಲ ರಾಷ್ಟ್ರೀಯ ನಾಯಕರು ಸ್ಥಳೀಯ ಮಟ್ಟದ ನಾಯಕರು ಚರ್ಚಿಸಿ ಎಲ್ಲ ಸರ್ವೆ ಮುಖಾಂತರ ನಿರ್ಣಯ ತೊಗೊಂಡಾರೆ. ಮತ್ತು ಯಾರೇ ಟಿಕೆಟ್ ತಪ್ಪಿದಿಲ್ಲ ಅವರು ಮೊದಲೇ ಮಾತಾಡಿದ್ದಾರೆ ಫೋನ್ನಲ್ಲಿ. ಅವರು ಹೇಳಿದ್ದಾರೆ ಯಾಕೆ ಏನು ಮುಂದಿನ ಮತ್ತು ದೊಡ್ಡ ಪಕ್ಷ ಇನ್ನೂ ಅನೇಕ ಚುನಾವಣೆ ಬರ್ತವೆ ಮತ್ತು ಚಾನ್ಸ್ ಸಿಗ್ತವೆ. ಕೆಲ ಪಕ್ಷದಲ್ಲಿ ಏನೇ ಗೊಂದಲ ಅದು ಸಹ ಬಹಿರಂಗ ಮಾತಾಡದೆ ಪಕ್ಷ ವೇದಿಕೆ ಮಾಡ್ಕೊಂಡು ಸರಿಪಡಿಸ್ಕೊಳ್ಳೋದು ಹೇಳಿದ್ದಾರೆ. ಈಗ ಹೊಸ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಹೊರಟಿರಲ್ಲ, ಇದು ಸಕ್ಸಸ್ ಆಗುತ್ತಾ ಈ ಸರಿ ಸೂತ್ರ? ಅದು ಆಗ್ತದೆ, ಬೇಗ ಆಗಬೇಕಲ್ಲ. ಯಾಕಂದ್ರೆ ನೋಡಿ, ಹಿರಿಯರು ನಾವು ತ್ಯಾಗ ಮಾಡಿ ಯುವಕರಿಗೆ ಚಾನ್ಸ್ ಕೊಡೋದು ಮೊದಲಿಂದ ಅದು ನಡೆದು ಆದಷ್ಟು ಒಂದು ಹೇಳಿ ಮಾಡ್ಬೇಕಂತ ಒಂದು ಮನವಿ ಇದೆ ಹೈಕಮಾಂಡ್ಗೆ. ಆ ಪ್ರಕಾರ ನಡೆದಿದೆ. ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಎಲ್ಲ ಸರಿಪಡಿಸ್ತಾರೆ. ಸರ್, ಈಶ್ವರಪ್ಪ ಅವರಿಗೆ ಸಾಕಷ್ಟು ನೋವಾಗಿದೆ ಈ ಪ್ರಕರಣದಲ್ಲಿ ಕೂಡ ನೋಡ್ಬೋದು. ಯಾಕಂದರೆ ಯಡಿಯೂರಪ್ಪ ಅವರು ಹೇಳಿದ್ರು, ಪದೇ ಈಶ್ವರಪ್ಪ ಅವರು ಹೇಳಿದರು ಯಡಿಯೂರಪ್ಪ ಅವರಿಗೆ ಕ್ಷೇತ್ರ ಕಳಿಸಿದ್ರೆ ಮಗನ ಟಿಕೆಟ್ ಕೊಡ್ಬೇಕಂತ ಹೇಳಿ. ಅದರ ನಂತರ ಅವರೇ ಟಿಕೆಟ್ ಕೊಡೋದು ವಿಶ್ವಾಸ ಕೊಟ್ಟಿದ್ರು. ಈಗ ಟಿಕೆಟ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ನಾವು ಇವಾಗ ಸಭೆ ಮಾಡ್ತೇನೆ, ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಬೆಂಬಲ ಕೂಡ ಒತ್ತಾಯ ಮಾಡ್ತಿದ್ದಾರೆ. ನೋಡಿ, ಅದೇ ಮಾತಾಡಿದ್ವಿ 4 ಕೋಟಿ ಮಧ್ಯದಲ್ಲಿ ಮಾತಾಡಿದ್ದು ನಾವು ಬಹಿರಂಗ ಕರೆ ಸರಿಯಲ್ಲ. ಪಕ್ಷದ ಪಕ್ಷ ಶಿಸ್ತಿನ ಸಿಪ್ಪಾಗಿ ಬಂದರು. ಅವರು ಒಳ್ಳೆ ನಿರ್ಣಯ ತಗೋದು ಅವ್ರು ಮನವಿ ಮಾಡ್ಕೊಂಡೆ. ಒಳ್ಳೆ ನಿರ್ಣಯ ತಗೋದು ನಮ್ಗೆ ಆಶಾಭಾವನೆ ಇದೆ. ಸರ್, ಈಗ ಹೇಳ್ತಿರುವಂಥದ್ದು ಹಿಂದುತ್ವದ ಹೋರಾಟ ಮಾಡಿದಂಥವ್ರನ್ನ ಈ ಸರಿ ಕಡೆಗಣಿಸಲಾಗಿದೆ ಅಂತ ಹೇಳ್ಬಿಟ್ಟು ಅಂತ ನೀವು ಕೂಡ ಇಂಡಸ್ ಮಾಡ್ತೀರಾ? ಇಲ್ಲ ಅಷ್ಟೇ ಇಲ್ಲ. ನಾವು ಹಂಗೆ ಆ ಮಟ್ಟಿಗೆ ಏನಿಲ್ಲ. ಅದೇನೋ ನೋವಾಗಿ ಮಾತಾಡ್ತಾರೆ, ಅದನ್ನು ರಾಷ್ಟ್ರೀಯ ನಾಯಕರು ಸ್ಥಳೀಯ ನಾಯಕರು ಸರಿಪಡಿಸೋದು ಹೇಳ್ತಿಲ್ಲ. ನಾವು ಎಲ್ಲ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆದಾಗ ಸ್ವಾಭಾವಿಕವಾಗಿ ಗೊಂದಲ ಇರ್ತದೆ.